ನಮ್ಮ ಶಾಸಕರು ಏನು ನಮ್ಮ ಪುಟ್ಟಣಯ್ಯ ಫೌಂಡೇಶನ್ ಏನ್ ಹಂಚ್ಕೊಂಡಿದ್ವಿ, ದಿವಂಗತ KS ಪುಟ್ಟಣಯ್ಯ ಅವರು ಏನ್ ಹಂಚ್ಕೊಂಡಿದ್ರು, ಸ್ವಯಂ ಉದ್ಯೋಗ ರೈತರು ಇದನ್ನ ಯಾವ ರೀತಿ ಬಳಸ್ಕೋಬೇಕು, ನಾವು ಬೆಳೆದಂತ ಬೆಳೆಗೆ ಯಾವ ರೀತಿ ನಿಗದಿಯಾಗಿ ನಮ್ಗೆ ಬೆಲೆ ಸಿಗ್ಬೇಕು ಅನ್ನೋ ಕಾನ್ಸೆಪ್ಟ್ ಏನಿತ್ತು, ಅದಕ್ಕೆ ನಮ್ಮ ಶಾಸಕರು ಇವತ್ತು ಮನಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ನಮ್ಮ ತಾಲೂಕಿನ ಜನತೆ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಿಂದ ಜನತೆ ಬಂದಿದ್ದಾರೆ, ರೈತರುಗಳು ಬಂದಿದ್ದಾರೆ. ರೈತರುಗಳು ಇದನ್ನ ಉಪಯೋಗ ಪಡಿಸ್ಕೊತಾರೆ. ಇಲ್ಲಿ ನಾವು ಬೆಳೆದಂತ ಬೆಳೆ ಯಾವ ರೀತಿ ಸ್ಟೋರೇಜ್ ಮಾಡ್ಕೊಂಡು, ಯಾವ ರೀತಿ ನಾವು ಅದನ್ನ ಶೇಖರಣೆ ಮಾಡ್ಕೊಂಡು, ಬೆಳೆಗೆ ನಾವು ಯಾವ ರೀತಿ ರೈತ ಬಂದಾಗ ನಾವು ಕೊಡಬೇಕು, ಆ ರೀತಿ ಕಾನ್ಸೆಪ್ಟ್ ಇದೆ. ಮತ್ತೆ ಹೆಣ್ಮಕ್ಳು ಕೃಷಿಲಿ ಯಾವ ರೀತಿ ನಾವು ಮನೆಗಳಲ್ಲಿ ನಾವು ಯಾವ ರೀತಿ ವ್ಯವಸಾಯಿಕವಾಗಿ ನಾವು ಬದುಕನ್ನ ಕಟ್ಕೋಬೇಕು ಅಂತ ಒಂದಿದೆ. ಹೈನುಗಾರಿಕೆ ಬಗ್ಗೆ ಇದೆ, ಮತ್ತೆ ತೋಟಗಾರಿಕೆ ಸಮಾಜದ ಬಗ್ಗೆ ಎಲ್ಲ ದೀನ ದಲಿತರು ಹಾಗೂ ಆಟೋ ಚಾಲಕರು, ಯುವಕರು, ಬಂಧು ಮಿತ್ರರಿಗೂ ಇದೊಂದು ಒಳ್ಳೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಜನರು ಒಬ್ಬ ವಿದ್ಯಾವಂತನಿಗೆ ಮತ ಹಾಕಿದ್ದು ಯಾವುದೇ ಕಾರಣಕ್ಕೂ ಇವತ್ತು ನಮ್ಗೆ ತೊಂದರೆ ಆಗಿಲ್ಲ. ವಿದ್ಯಾವಂತರಿಗೆ ಮತ ಕೊಡ್ಬೇಕು ಅನ್ನೋದು ಏನಕ್ಕೆ ಅಂತಂದ್ರೆ, ಈ ರೀತಿ ಕಾರ್ಯಕ್ರಮಗಳನ್ನ ನೋಡ್ಬೇಕು ಜನಗಳು ಬಂದು. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಜಿಲ್ಲೆಯಾದ್ಯಂತ, ದೇಶಾದ್ಯಂತ ಆಗ್ಬೇಕು, ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳ್ತೇನೆ.